ನಮಸ್ಕಾರ ವೀಕ್ಷಕರೇ, Z9 ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಮಲ್ಲೇಶ್ ಗೌಡ. ಈ ದಿನ ಶಿರಾ ತಾಲೂಕು ಕಳಂಬಿಳ ಹೋಬಳಿಯ ಒಂದು ಮುದಿಮೂಡು ಗ್ರಾಮದಲ್ಲಿ ಒಂದು ಕಿಡ್ನಿ ವೈಫಲ್ಯದಿಂದ ನರಳುತ್ತಿರೋಂಥ ಕುಟುಂಬನ ಭೇಟಿ ಮಾಡಕ್ಕೆ ಬಂದಿದ್ದೀವಿ. ಬನ್ನಿ ವೀಕ್ಷಕರೇ. ತಂದೆ ಹೆಸರು ವನೇಶ್ ಗೌಡ, ತಾಯಿ ಹೆಸರು ಜಯಲಕ್ಷ್ಮಿ, ಹುಡುಗನ ಹೆಸರು ಕುಶಾಲ್ ಗೌಡ ಅಂತ ಹೇಳಿ. ಬನ್ನಿ ವೀಕ್ಷಕರೇ, ಈ ಒಂದು ಕುಟುಂಬಕ್ಕೆ ನಾವು ಎಷ್ಟು ಸಹಾಯ ಇರುತ್ತೋ ಅಷ್ಟು ಒಂದು ಸಹಾಯ ಮಾಡಿ ನೋವು ನೋಡಿ ವೀಕ್ಷಕರೇ. ದೃಶ್ಯದಲ್ಲಿ ಕಾಣ್ತಾ ಇರೋ ಇದೇ ಮಗು ನೋಡ್ರಿ, ಎಷ್ಟು ಚೆನ್ನಾಗಿದೆ. 8 ವರ್ಷ ಪಾಪು ಇದು. ಈ ಒಂದು ಪಾಪುಗೆ ಕಿಡ್ನಿ ವೈಫಲ್ಯ ಇರ್ತದೆ. ದಯಮಾಡಿ ಈ ಒಂದು ಖಾತೆ ನಂಬರ್ಗೆ ಡಿಸ್ಪ್ಲೇ ಮೇಲೆ ನಂಬರ್ ಬರ್ತಾ ಇರ್ತದೆ. ಆ ನಂಬರ್ಗೆ ದಯಮಾಡಿ ಎಷ್ಟಾಗುತ್ತೋ ಅಷ್ಟು 10 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ, 10,000 ರೂಪಾಯಿ ನಿಮ್ಮ ಕೈಲಿ ಎಷ್ಟು ಸಹಾಯ ಮಾಡೋಕ್ಕೋ ಅಷ್ಟು ಸಹಾಯ ಮಾಡಿ ಮಾನವೀಯತೆ ಮೆರಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಂತೀವಿ. ನಿಮ್ಗೆ ಕಿಡ್ನಿ ವೈಫಲ್ಯ ಐತೆ ಅಂತೇಳಿ ಮಗುಗೆ ಯಾವಾಗ ಗೊತ್ತಾಯ್ತು ನಿಮ್ಗೆ? ನನ್ನ 8 ತಿಂಗಳ ಹೊಟ್ಟೆಗಿದ್ದಾಗ್ಲೇ ಗೊತ್ತಾಯ್ತು ಸರ್ ನಮ್ಗೆ. ಹೊಟ್ಟಾಗಿದ್ದಾಗೆ ನಿಮ್ಗೆ ಈ ತರ ಇದಿದೆ ಅಂತ ನಿಮ್ಗೆ ಗೊತ್ತಾಯ್ತು. ತಕ್ಷಣ ಅಂತ ಮನೆಗಳರೆಲ್ಲ ಡಿಸೈಡ್ ಮಾಡಿದ್ವಿ, ತಗ್ಸಕ್ ಆಗ್ಲಿಲ್ಲ. ಅಂದ್ರೆ ನೀವು ಪಾಪು ಹೊಟ್ಟೆ ಒಳಗಿದ್ದಾಗೆ ಕಿಡ್ನಿ ಪ್ರಾಬ್ಲಮ್ ಐತೆ ಅಂತ ಗೊತ್ತಾಗಿತ್ತು ಸರ್. ನಮ್ಮ ಮನೆಯವರು ಇರ್ಲಿ ಇಲ್ದರೆ ಬೇಡ, ನೋಡೋದೇ ಬೇಡ ಅಂತ ಹೇಳಿ ದೊಡ್ಡದೊಂದು ಉಳಿಸ್ಕೊಂಡ್ ಕೊಡ್ರಿ ಅಂತ ಹೇಳಿದ್ರು ಸರ್. ಬೆಂಗಳೂರಾಗೆ ವಾಣಿ ವಿಲಾಸರಾಗೆ ಹುಟ್ಟಿದ. ಅವಳಿ ಜವಳಿನ ಇಲ್ಲ, ನೋಡ್ದಲ್ಲ ವೀಕ್ಷಕರೇ. ಯಾಕೆಂದ್ರೆ ಹೋಟೆಲ್ ಇದ ಅಂತ ಕಾಲದಲ್ಲಿ ಆ ಒಂದು ಕಿಡ್ನಿ ವೈಫಲ್ಯ ಕಾಣಿಸ್ಕೊಂಡಾಗ ಇವರು ಗಟ್ಟಿ ಧೈರ್ಯ ಮಾಡಿ, ಗಟ್ಟಿ ಗಿಟ್ಟಿ ಮಾಡಿ ನನಗೆ ಮಗು ಬೇಕೇ ಬೇಕು, ಅದನ್ನ ಉಳಿಸ್ಕೊಂತೀನಿ ಅಂತ ಒಂದು ದಿಟ್ಟತನದ ಒಂದು ಮನಸ್ಸಿದೆಯಲ್ಲ, ಒಂದು ಮಗುನ ಉಳಿಸ್ಕೋಬೇಕು. ಅದು ಎಷ್ಟು ಕೋಟಿ ಕೊಟ್ರು ಅದಕ್ಕೆ ಸಾಧ್ಯ ಆಗಲ್ಲ. ಬನ್ನಿ ವೀಕ್ಷಕರೇ. ಅಕ್ಕ, ಮೊನ್ನೆ ತುಮಕೂರಾಗೆ 3 ದಿನ ಅಡ್ಮಿಟ್ ಮಾಡಿದ್ವಿ ಸರ್, ಗವರ್ಮೆಂಟ್ ಆಸ್ಪತ್ರೆಗೆ. 2 ಸರಿ ಸ್ಕ್ಯಾನಿಂಗ್ ಮಾಡ್ಸಿದೀವಿ, ಸಿಟಿ ಸ್ಕ್ಯಾನಿಂಗ್ ಮತ್ತೆ ಹೊಟ್ಟೆ ಸ್ಕ್ಯಾನಿಂಗ್ ಎಲ್ಲ ಮಾಡ್ಸಿದೀವಿ. ಅದ್ ರಿಪೋರ್ಟ್ ಎಲ್ಲ ಏನ್ ಬಂತು? ಅಲ್ಲೆಲ್ಲ ಅದೇ ಒಂದೇ ಕಿಡ್ನಿ ಇದೆ, ಏನ್ ಆಗಲ್ಲ ಅಂತ ಹೇಳಿ ಡಾಕ್ಟರ್ ನಮ್ಮನ್ನೇ ಇದ್ ಮಾಡಿರು. ಆದ್ರೆ ಬಿಡ್ರಿ ಸರ್, ಆದ್ರೆ ಆಗ್ಲಿ ನೋಡ್ಕತ್ತೀವಿ ನಾವು ಅಂತ ಹೇಳಿ. ಟ್ರೀಟ್ಮೆಂಟ್ ಖರ್ಚು ಬೇಗ ಅಮೌಂಟ್ ಬೇಕಾಗ್ತೈತಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, ನೀವು ಯಾರು ದಾನಿಗಳು ಕೊಡುವಂತವ್ರು ಇದ್ರೆ, ಏನಾದ್ರು ಇದ್ರೆ ಒಂದು ಅಕೌಂಟ್ ನಂಬರ್ ಕೊಟ್ಟು ಅವ್ರನ್ನ ಸ್ಕ್ಯಾನರ್ ಮಿಷನ್ ಮಾಡ್ತೀನಿ. ಉದಾರ ಮನಸ್ಸಿಂದ ಇರೋರು, ಕೊಡುವಂತ ಉಳ್ಳವರು ಇರೋ ಅಂತವ್ರು ದಯವಿಟ್ಟು ಈ ಒಂದು ಮಗುಗೆ ಸಹಾಯ ಮಾಡ್ರಿ. ಟ್ರೀಟ್ಮೆಂಟ್ ಅನ್ನ ಕೊಡಕ್ಕೆ ನೀವು ಗಟ್ಟಿ ಮನ್ಸ್ ಮಾಡಿ ಈ ಒಂದು ಪಾಪುಗೆ ಸಹಾಯ ಮಾಡ್ಬೇಕು ಅಂತ ಹೇಳಿ ನಮ್ಮ ವಾಹಿನಿ ಕಡೆಯಿಂದ ಕೇಳ್ಕೊಳ್ತೀವಿ. ಏನಂತಂದ್ರೆ ಮಾನವೀಯತೆ ಮೆರಿಬೇಕು. ಇವತ್ತು ಎಲ್ಲೆಲ್ಲೋ ಒಂದು ಕೇಕ್ ಕಟ್ ಮಾಡಿ ಏನ್ ದುಂದರ್ಶ ಮಾಡಿ ಡ್ರಿಂಕ್ಸ್ ಮಾಡಿ ಕಳಿತೀರ. ಒಂದೊಂದು ರೂಪಾಯಿ ಅಂದ್ರೂ 1 ಕೋಟಿ ರೂಪಾಯಿ ಕೊಡೋಂತ ಈ ಒಂದು ನಮ್ಮ ಉದಾರ ಮನಸ್ಸಿರ ಅಂತ ಜನ ಇದಾರೆ. ನಾನ್ ಕೇಳ್ಕೊಳೋದೇನಂದ್ರೆ, ಆ ಒಂದು ಟ್ರೀಟ್ಮೆಂಟ್ಗೆ ಯಾರಾದ್ರೂ ಉಳ್ಳವರು ಇರೋ ಅಂತವ್ರು ಗಟ್ಟಿ ಗಿಟ್ಟಿ ಮಾಡಿ ಒಂದು ಸಹಾಯ ಮಾಡಿದ್ರೆ ದಯವಿಟ್ಟು ಈ ಒಂದು ಮಗನ ಒಂದು ಒಳ್ಳೆ ರೀತಿಲಿ ಬೆಳೆಸ್ಬೋದು, ಒಂದು ಒಳ್ಳೆ ಇದ್ ಮಾಡ್ಬೋದು ಅಂತ ಹೇಳಿ ನಾನು ಕೂಡ